ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಇವತ್ತು ಓಹೋಪೋನೋಪೋನೋ ಬಗ್ಗೆ ತುಂಬ ಪ್ರಶ್ನೆಗಳು ಬಂದಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಒಂದು ಪ್ರಶ್ನೆ ಚೂಸ್ ಮಾಡ್ಕೊಂಡಿದ್ದೀನಿ. ಫಸ್ಟು ಈ ಓಹೋಪೋನೋಪೋನೋ ಪ್ರೇಯರ್ ಹೇಗೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದಿದೆ. ಮತ್ತು ಸ್ಟೂಡೆಂಟ್ಸ್ಗೆ ಹೇಗೆ ಮಾಡಬೇಕು ಅನ್ನೋಂಥ ಪ್ರಶ್ನೆ ಇದೆ. ಮ್ಯಾಮ್, ಓಹೋಪೋನೋಪೋನೋ ಟೆಕ್ನಿಕ್ ಸ್ಟೂಡೆಂಟ್ಸ್ ಹೇಗೆ ಯೂಸ್ ಮಾಡಬೇಕು ಮ್ಯಾಮ್, ಪ್ಲೀಸ್ ಓಹೋಪೋನೋಪೋನೋ ಸ್ಟೂಡೆಂಟ್ಸ್ಗೆ ಯೂಸ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿ, ಪ್ಲೀಸ್ ರಿಪ್ಲೈ ಮಾಡಿ ಅಂತ ಮಾನಸ ಅವರು ಅವರ ಪ್ರಶ್ನೆಯನ್ನು ಕಮೆಂಟ್ ಮಾಡಿದ್ದಾರೆ. ಸೊ ಇವತ್ತು ಆ ಸ್ಟೂಡೆಂಟ್ಸ್ಗೆ ಹೇಗೆ ಆ ಒಂದು ಓಹೋಪೋನೋಪೋನೋ ಟೆಕ್ನಿಕ್ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ಫಸ್ಟ್ ನೀವು ಆ ಒಂದು ಕಾನ್ಸಂಟ್ರೇಷನ್ ಹೇಗೆ ಬೆಳೆಸ್ಕೋಬೇಕು. ಸೊ ಸ್ಟೂಡೆಂಟ್ಸ್ಗೆ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಫಸ್ಟು ಬ್ರೀತಿಂಗ್ ಎಕ್ಸಸೈಸ್ ಕಂಪಲ್ಸರಿ ಇರುತ್ತೆ. ಯಾಕಂದರೆ ಮನಸ್ಸನ್ನು ಪ್ರಶಾಂತವಾಗಿಸ್ಬೇಕು ಫಸ್ಟು. ಅದಾದಮೇಲೆ ಇಂಟೆನ್ಷನ್ ಸೆಟ್ ಮಾಡಿಕೊಡ್ಬೇಕು. ಈಗ ಏನೋ ಒಂದು ಗಡಿಬಿಡಿಯಲ್ಲಿ ಅರ್ಜೆಂಟಲ್ಲಿ ಏನೋ ಮಾಡೋದು, ಒಂದು 5-10 ನಿಮಿಷದಲ್ಲಿ ಮಾಡಿಕೊಂಡು ಬೇಗ ಕಂಪ್ಲೀಟ್ ಮಾಡೋಣ ಅನ್ನೋಂಥ ಮನಸ್ಥಿತಿ ಇರಬಾರ್ದು. ಇದು ರಿಲ್ಯಾಕ್ಸ್ ಮೋಡಲ್ಲಿರೋವಾಗ ಮಾಡೋವಂಥ ಮೆಥಡ್ ಇದು. ಯಾವುದೇ ಒಂದು ಟೆಕ್ನಿಕ್ಸ್ ಇರಬಹುದು, ಮನಸ್ಸು ಶಾಂತವಾಗಿರಬೇಕು. ರಿಲ್ಯಾಕ್ಸ್ ಆಗಿದ್ದಾಗ ಮಾಡಿದ್ರೇ ರಿಸಲ್ಟು ಫಾಸ್ಟಾಗಿ ಬರುತ್ತೆ. ಸೊ ಪ್ರೀವಿಯಸ್ಸಲ್ಲಿ ಹೇಳಿದಾಗೆ ಓಹೋಪೋನೋಪೋನೋ ಟೆಕ್ನಿಕ್ಕನ್ನು ನಾವು ಯಾವ ಒಂದು ಮೆಥಡ್ಗೆ ಬೇಕಾದರೂ ಯೂಸ್ ಮಾಡ್ಬೋದು. ಅಂದರೆ ಈಗ ಮನಿ ವೈಬ್ರೇಷನ್ಸ್ಗಿರಬಹುದು, ರಿಲೇಷನ್ಶಿಪ್ಗೆ, ಹೆಲ್ತ್ಗೆ, ಯಾವುದಕ್ಕೆ ಬೇಕಾದರೂ ನಾವು ಇಂಟೆನ್ಷನ್ ಸೆಟ್ ಮಾಡ್ಕೋಬೋದು. ಈಗ ಯಾವ ಇಂಟೆನ್ಷನಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅದು ಮೇಯ್ನ್ ಇರುತ್ತೆ. ಈಗ ಸ್ಟೂಡೆಂಟ್ಸ್ಗೆ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ ಆ ಒಂದು ವಿಜುವಲೈಸೇಷನ್ ಹೇಗಿರಬೇಕು ಅವ್ರಿಗೆ ಅಂತಂದರೆ, ಅವರು ಚೆನ್ನಾಗಿ ಓದ್ತಾ ಇದ್ದಾರೆ, ಅವ್ರಿಗೆ ಕಾನ್ಸಂಟ್ರೇಷನ್ ಚೆನ್ನಾಗಿ ಬರ್ತಾ ಇದೆ, ಮತ್ತು ಅವರು ಏನು ಸ್ಕೋರ್ ಮಾಡಿದ್ದಾರೆ, ಆ ಎಕ್ಸಾಮ್ ಬರಿತಾ ಇದ್ದಾರೆ, ಎಲ್ಲ ಆನ್ಸರು ಅವ್ರಿಗೆ ಪರ್ಫೆಕ್ಟಾಗಿ ಗೊತ್ತಿದೆ, ಅಂದರೆ ಕಾನ್ಫಿಡೆಂಟಾಗಿ ಬರಿತಾ ಇದ್ದಾರೆ ಅನ್ನೋ ರೀತಿ ವಿಜುವಲೈಸ್ ಮಾಡಬೇಕು. ಮತ್ತು ಚೆನ್ನಾಗಿ ಮಾಡಿದ್ದೀನಿ ಆ ಒಂದು ಕಾನ್ಫಿಡೆನ್ಸ್ ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ಇರಬೇಕು. ಸೊ ಆ ರೀತಿ ಒಂದು ಬಾಡಿ ಲ್ಯಾಂಗ್ವೇಜನ್ನು ಅವ್ರು ಬೆಳೆಸ್ಕೋಬೇಕು, ಅಂದರೆ ವಿಜುವಲೈಸ್ ಮಾಡಬೇಕು. ಈಗ ಮಿನಿಮಮ್ 48 ಸಲ ಹೇಳಿದ್ದೆ, ಮ್ಯಾಕ್ಸಿಮಮ್ ಎಷ್ಟು ಸಲ ಬೇಕಾದರೂ ಮಾಡ್ಬೋದು. ಅದಕ್ಕೊಂದು ಲಿಮಿಟ್ ಅನ್ನೋದೇ ಇಲ್ಲ. ಎನಿ ಟೈಮ್ ಚಾಂಟಿಂಗ್ ಮಾಡ್ತಾನೆ ಇರ್ಬೋದು. ಮೇಯ್ನ್ ಯಾವ ಇಂಟೆನ್ಷನಿಂದ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ಗೀಗ ಈ ಒಂದು ಮೆಥಡನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವರನ್ನು ರಿಲ್ಯಾಕ್ಸ್ ಆಗಿ ಒಂದು ಕಡೆ ಕೂರಿಸಿ ಆರಾಮಾಗಿ ಕೂತ್ಕೊಂಡು ಬೆನ್ನು ಸ್ಟ್ರೈಟ್ ಇರಬೇಕು, ಬೆನ್ನು ಮೊಡೆ ಸ್ಟ್ರೈಟ್ ಇರಬೇಕು. ಯಾಕೆಂತಂದರೆ ಆ ಒಂದು ಎನರ್ಜೀಸ್ ನಾವು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ನಮ್ಮ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಇರಬೇಕು. ಸೊ ಯಾವುದೇ ಒಂದು ಮೆಥಡ್ ಇರಲಿ, ಯಾವುದೇ ಒಂದು ಧ್ಯಾನ ಇರಲಿ, ನಮ್ಮ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಇದ್ದಾಗ ಅದು ಆ ಎನರ್ಜೀಸನ್ನು ರಿಸೀವ್ ಮಾಡೋದು ಈಸಿ ಆಗುತ್ತೆ. ನೆಕ್ಸ್ಟ್ ಆರಾಮಾಗಿ ಕೂತ್ಕೊಂಡು ಚಿನ್ಮುದ್ರೆಯನ್ನು ಇಟ್ಕೊಳ್ಳೋಕ್ಕೆ ಹೇಳಿ. 2 ಕೈಯಲ್ಲಿ ಚಿನ್ಮುದ್ರೆಯನ್ನು ಇಟ್ಕೊಂಡು ಅಥವಾ ಹಾಕಿನಿ ಮುದ್ರೆ, ಈ ರೀತಿ ಕೈ ಜೋಡಿಸ್ಕೊಂಡು ಕೂಡ ಹಾಕಿನಿ ಮುದ್ರೆ ಇಟ್ಕೋಬೋದು. ಅಂದರೆ ಬೆಸ್ಟ್ ಅಂದರೆ ಚಿನ್ಮುದ್ರೆ. ಫಸ್ಟ್ ಆ ಬ್ರೀತಿಂಗನ್ನು ಸ್ಲೋ ಡೌನ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಸೊ ಆ ಧ್ಯಾನವನ್ನೇ ನಾನು ಗೈಡ್ ಮಾಡಿದಾಗ, ಸೊ ಇದರಲ್ಲೇ ಒಂದು ನಾನು ಚಾಂಟಿಂಗನ್ನು ಕೊಟ್ಬಿಡ್ತೀನಿ. ಆ ಒಂದು ಪ್ರೇಯರ್, ಆ ಒಂದು ಆಡಿಯೋ ಕ್ಲಿಪ್ ನಾನು ಅಟ್ಯಾಚ್ ಮಾಡ್ತೀನಿ. ಸೊ ಜಸ್ಟ್ ಅವರು ಇದನ್ನು ಡೈಲಿ ಕೇಳಿಸ್ಕೊಳ್ತಾ ಇದ್ರೇ ಸಾಕು. ಮೇಯ್ನ್ ಇಂಟೆನ್ಷನ್ ಸೆಟ್ ಮಾಡಿಕೊಂಡು ಅವರು ಕಾನ್ಫಿಡೆಂಟಾಗಿ ಆ ಒಂದು ಎಕ್ಸಾಮನ್ನು ಬರೀತಾ ಇದ್ದಾರೆ, ಟೀಚರ್ ಹೇಳ್ಕೊಡೋದೆಲ್ಲ ಅವ್ರಿಗೆ ಈಸಿಯಾಗಿ ಅರ್ಥ ಆಗ್ತಾ ಇದೆ. ಮೇಯ್ನ್ ಯಾವುದೋ ಒಂದು ಟೀಚರ್ ಮೇಲೆ ಅವ್ರಿಗೆ ಭಯ ಇದೆ ಅಂತಂದಾಗ ಆ ಸಬ್ಜೆಕ್ಟ್ ತುಂಬ ಕಷ್ಟ ಅನಿಸುತ್ತೆ ಅವ್ರಿಗೆ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಎಲ್ಲಿ ಭಯ ಇದೆ ಅವ್ರಿಗೆ ಆ ಭಯವನ್ನು ಕಂಪ್ಲೀಟಾಗಿ ತೆಗಿಬೇಕು. ಸೊ ಈ ಒಂದು ಪ್ರೇಯರನ್ನು ತಂದೆ ತಾಯಿ ಕೂಡ ಮಕ್ಕಳಿಗೋಸ್ಕರ ಮಾಡ್ಬೋದು. ಸೊ ಈ ಒಂದು ಟೆಕ್ನಿಕನ್ನು ನಿಮ್ಮ ಮಕ್ಕಳ ಒಂದು ಫ್ಯೂಚರ್ಗೋಸ್ಕರ ತಂದೆ ತಾಯಿಯಂದರು ಕೂಡ ಮಾಡ್ಬೋದು. ರಿಲ್ಯಾಕ್ಸಾಗಿ ಕೂತ್ಕೊಳ್ಳಿ. ಒಂದು 10 ಸಲ ಇನ್ಹೇಲ್ ಎಕ್ಸೇಲ್ ಬ್ರೀತಿಂಗನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಾನು ಗೈಡ್ ಮಾಡ್ತಾ ಹೋಗ್ತೀನಿ, ಆ ಒಂದು ಆಡಿಯೋ ಕ್ಲಿಪ್ ಆ್ಯಡ್ ಮಾಡ್ತೀನಿ. ಜಸ್ಟ್ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಸಾಕು. ಟೇಕ್ ಎ ಡೀಪ್ ಬ್ರೀತ್, ರಿಲ್ಯಾಕ್ಸ್, ಆರಾಮಾಗಿ ಕೂತ್ಕೊಳ್ಳಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ.
ಬಾಯಿಂದ ದೀರ್ಘವಾಗಿ ಉಸಿರನ್ನಾಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನಾಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನಾಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನಾಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನಾಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನಾಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನಾಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನಾಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನಾಚೆ ಕಳಿಸಿ. ಮೂಗಿಂದ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಬಾಯಿಂದ ದೀರ್ಘವಾಗಿ ಉಸಿರನ್ನಾಚೆ ಕಳಿಸಿ. ದೇಹ ಮನಸ್ಸು ಹಗುರವಾಗಿದೆ. ಆರಾಮಾಗಿ ಫೀಲ್ ಮಾಡಿ. ಯಾವ ಉದ್ದೇಶದಿಂದ ಈ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೋಸ್ಕರ ನೀವು ಮಾಡ್ತಾ ಇದ್ರೆ, ತಂದೆ ತಾಯಿಗಳು ಮಾಡ್ತಾ ಇದ್ರೆ, ನಿಮ್ಮ ಮಗಳು ಅಥವಾ ಮಗ ಅವರನ್ನು ನೆನೆಸ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಅಥವಾ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅವರನ್ನು ನೆನೆಸ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಯೂನಿವರ್ಸ್ಗೆ ಈ ಒಂದು ಪ್ರೇಯರನ್ನು ಮಾಡ್ತಾ ಇದ್ದೀರಾ. ಒಂದು ಒಳ್ಳೆ ಭಾವನೆಗಳನ್ನು, ಒಂದೊಳ್ಳೆ ಇಂಟೆನ್ಷನನ್ನು ಸೆಟ್ ಮಾಡ್ಕೊಳ್ಳಿ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ.
ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ.
ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು. ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಸೊ ಈ ಒಂದು ಆಡಿಯೋ ನೀವು ಕೇಳಿಸ್ಕೊಂಡು ಬೇಕಾದರೂ ಮಾಡಬಹುದು. ಫಸ್ಟ್ ಆ ಮೇನ್ ಇಂಟೆನ್ಷನನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಮಿನಿಮಮ್ 48 ಸಲ ಹೇಳಿರ್ತೀನಿ. ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಾದರೂ ನೀವು ಚಾಂಟ್ ಮಾಡ್ಕೋಬೋದು. ಸದಾ ಇದನ್ನು ಮೈಂಡಲ್ಲಿ ಓಡಿಸ್ತಾನೇ ಇರಿ. ಸೊ ಆ ಯಾವ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ತೀರಾ, ಸೊ ಆ ಒಂದು ಕೆಲಸ ನಿಮಗೆ ಕೈಗೂಡುತ್ತೆ. ಸೊ ಯಾವ ಒಂದು ಇಂಟೆನ್ಷನ್ ಸೆಟ್ ಮಾಡಿಕೊಂಡು ಈ ಒಂದು ಪ್ರೇಯರನ್ನು ಮಾಡ್ತೀರಾ, ಆ ಕೆಲಸ ಖಂಡಿತ ಸಕ್ಸಸ್ ಆಗುತ್ತೆ. ಮುಂದಿನ ವೀಡಿಯೋಸಲ್ಲಿ ರಿಲೇಷನ್ಶಿಪ್ಗೆ ಮತ್ತು ಹಣದ ಒಂದು ಬ್ಲಾಕೇಜನ್ನು ತೆಗೆಯೋದಕ್ಕೆ ಈ ಒಂದು ಪ್ರೇಯರ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.